ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮದಿರ ಅನ್ಕೊತೀನಿ. ಇವತ್ತಿನ ಟಾಪಿಕ್ ಏನು ಹೇಳ್ಬೇಕಂತಂದರೆ, ಇಷ್ಟು ದಿನ ಆರಾಮ ಇರಲಿಲ್ಲ. ಸೊ ನಾವೆಲ್ಲ ಸಿಕ್ಕಾಗ್ಬಿಟ್ಟಿದ್ವಿ, ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ಟಾಪಿಕ್ ಏನು ಹೇಳ್ಬೇಕಂತಂದ್ರೆ, ಈ ಪಾಸ್ಟ್ 1 ಮಂತ್ ಒಳಗೆ ನನ್ನೊಂದು ಲೈಫ್ ಲೆಸನ್ನ, ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ಕೊಂಡೀನಿ. ಆ್ಯಕ್ಚುಲಿ ನಮಗೆ ಸಡನ್ನಾಗಿ ಎಲ್ಲರಿಗೂ ಆರಾಮಿರಲಿಲ್ಲ. ಜನ್ರಲಿ ಆರಾಮ್ ತಪ್ಪಿದ ತಕ್ಷಣ ನಮ್ಮ ಕಂಟ್ರಿ ಒಳಗೆ, ನಮ್ಮ ಇಂಡಿಯಾ ಒಳಗೆ ನಾವು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡ್ತೀವಿ. ಡಾಕ್ಟರ ಮೆಡಿಸಿನ್ ಕೊಡ್ತಾರೆ. ಸೊ ಫೀವರ್, ಕೋಲ್ಡ್, ಕಫ್ ಬಂದರೆ ಜನ್ರಲಿ 2-3 ದಿನ ಆಗ್ತೈತೆ ಆರಾಮಾಗಬೇಕಂತಂದ್ರೆ. ಬಟ್ US ಒಳಗೂ ಸೇಮ್ ಅದ. ಆದ್ರೆ ನಾವು US ಒಳಗೆ ಅವ್ರು ಇಮಿಡಿಯೇಟಾಗಿ ಮೆಡಿಸಿನ್ ಕೊಡೋಂಗಿಲ್ಲ. ಸೊ ಅವರು ಜನ್ರಲಿ ಇಲ್ಲಿ ಟೈಲನಲ್ ಅಂಥೇಳಿ ಒಂದು ಮೆಡಿಸಿನ್ ಬರ್ತೈತಿ. ಸೊ ಅದನ್ನು ರೆಕಮೆಂಡ್ ಮಾಡ್ತಾರೆ ಫೀವರ್ ಇದ್ದಾಗ, ಕೋಲ್ಡ್, ಕಫ್, ಫ್ಲೂ ಏನಾದರೂ ಇದ್ರೆ. ಬಟ್ ಈ ಸಲ ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕಂತಂದ್ರೆ, ನನ್ನ ಮಗಳಿಗೆ, ನಮಗೂ ಎಲ್ಲ ಬಂದಿತ್ತು, ಆದ್ರೆ ನನ್ನ ಮಗಳಿಗೆ ಭಾಳ ಜೋರು ಕೆಮ್ಮಿತ್ತು. ಸೊ ಜನ್ರಲಿ ನಾ ಇಂಡಿಯಾದಿಂದ ಮೆಡಿಸಿನ್ ತೊಗೊಂಡು ಬರೋಂಗಿಲ್ಲ. ಅವರೆಲ್ಲ ಭಾಳ ಸಣ್ಣವ್ರದಾರ, ಏನರ ಹೆಚ್ಚು ಕಡಿಮೆ ಆದರೆ ಏನಂತೇಳಿ. ಆದ್ರೆ ಇಲ್ಲಿ ಆಕೆಗೆ 5 ಡೇಸ್ ಆದರೂ ಕಡಿಮೆನೇ ಆಗಲಿಲ್ಲ. ಸೊ ಆಮೇಲೆ ನಾವು ಫೈನಲಿ ಕನ್ಸಲ್ಟ್ ಮಾಡಿದ ತಕ್ಷಣ ಅವರು ಬಹಳ ಸಿವಿಯರ್ ಇದ್ರೆ ಅಷ್ಟೇ ಇಲ್ಲಿ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡ್ತಾರೆ. ಇಂಡಿಯಾ ಒಳಗೆ ಇಮಿಡಿಯೇಟಾಗಿ ಫಸ್ಟ್ ಡೇ ಸೆಕೆಂಡ್ ಡೇ ಹೋದ್ರೂ ಅವ್ರು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಇಲ್ಲಿ ಕೊನೆಗೆ ಫೈನಲಿ ನಂಗೆ ಡಾಕ್ಟ್ರ್ ಆ್ಯಂಟಿಬಯೋಟಿಕ್ ಕೊಟ್ಟಾಗ್ಲೇ ಕಡಿಮೆ ಆಯ್ತು ಆಕೆಗೆ. ಆಮೇಲೆ ಈ ಈ ಈ ಡ್ಯೂರಿಂಗ್ ಪೇನ್ ಒಳಗೆ ನನ್ನ ಫ್ರೆಂಡ್ಸ್ ಎಲ್ಲ ಮೆಂಟಲಿ ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಆ ಸಪೋರ್ಟ್ ಭಾಳ ಸಿಕ್ತ ನಂಗೆ ಫ್ರೆಂಡ್ಸಿಂದ. ಯಾಕಂತಂದ್ರೆ ಆಕೆಗೆ ಈ ಸಲ ಭಾಳ ಕೆಟ್ಟ ಆರಾಮಿರಲಿಲ್ಲ. ಒಂದು ಲೈಫ್ ಲೆಸನ್ ಹೇಳ್ಬೇಕಂತಂದ್ರೆ, ನಮ್ಮ ಕಂಟ್ರಿ ಒಳಗೆ ಇದು ಕ್ವಿಕ್ಕಾಗಿ ಆಗಿಬಿಡ್ತೈತಿ. ಇಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಬಟ್ ಆ ಡ್ಯೂರಿಂಗ್ ನಮ್ಮ ಮಕ್ಕಳ ಪೇನ್ ನೋಡ್ತೀವಲ್ಲ, ಅದು ಭಾಳ ಕೆಟ್ಟ. ಯಾವ ಮಾಮಗೂ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಬಟ್ ಫೈನಲಿ ಆರಾಮಾಗ್ಯಾಳ. ಸೊ ಇನ್ನು ಮುಂದೆ ಎವ್ರಿ ಡೇ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಾದರೂ ಇದ್ರೆ ಕಾಮೆಂಟ್ಸ್ ಮಾಡಿರಿ. ಬಾಯ್. ಥ್ಯಾಂಕ್ ಯು.